ಬೆಂಗಳೂರಿನಲ್ಲಿ ಭಾರಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಬಸವೇಶ್ವರ ನಗರದಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ವರುಣಾರ್ಭಟಕ್ಕೆ ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನೀರು ಹೊರಗೆ ಹಾಕೋದಕ್ಕೆ ಅಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ಟೆ ಅಂಗಡಿಗೂ ಸಹ ಮಳೆ ಸುರಿದು ಮಳೆ ನೀರು ನುಗ್ಗಿದೆ. ಹೀಗಾಗಿ ಅವರಿಗೂ ಸಹ ಅವಾಂತರ ಅಂದ್ರೆ ಅವರಿಗೂ ಸಹ ತೊಂದರೆ ಉಂಟಾಗಿದೆ. ನೀರಿನಲ್ಲಿ ವಾಹನಗಳು ಮುಳುಗಡೆಯಾಗಿವೆ. ಸೊಂಟದವರೆಗೂ ಮಳೆಯ ನೀರು ನಿಂತಿದೆ. ಸದ್ಯ ನೀವು ಬಸವೇಶ್ವರ ನಗರದಲ್ಲಿ ಮಳೆ ಸೃಷ್ಟಿ ಮಾಡಿದಂತಹ ಅವಾಂತರದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೀರಿನಲ್ಲಿ ವಾಹನಗಳು ಮುಳುಗಡೆಯಾಗಿವೆ. ಜನರು ಅಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ವಾಹನ ಸವಾರರು ಓಡಾಡೋದಕ್ಕೂ ಸಹ ಕಷ್ಟ ಎನ್ನುವಂತಾಗಿದೆ ಬಸವೇಶ್ವರ ನಗರದ ಪರಿಸ್ಥಿತಿ. ವಾಹನ ಸವಾರರು ಮಳೆ ನೀರಿನಲ್ಲೇನೆ ಹೋಗುವಂತಹ ಪರಿಸ್ಥಿತಿ ಇದೆ. ಇನ್ನೊಂದ್ ಕಡೆ ಮಳೆ ನೀರು ಅಂಗಡಿಗಳಿಗೂ ನುಗ್ಗಿ ಅಪಾರ ಪ್ರಮಾಣದ ಹಾನಿಯನ್ನ ಉಂಟು ಮಾಡಿದೆ. ಮಳೆ ನೀರು ಅಂಗಡಿ ಒಳಗೆ ನುಗ್ಗಿ ಅಲ್ಲಿನ ಮಾಲೀಕರಿಗೂ ಸಹ ತೊಂದರೆಯನ್ನ ಉಂಟು ಮಾಡಿದೆ. ಬಟ್ಟೆ ಅಂಗಡಿಗೂ ಮಳೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಸದ್ಯ ನೀವು ಗಮನಿಸ್ತಾ ಇರೋದು ಬಸವೇಶ್ವರ ನಗರದಲ್ಲಿ ಮಳೆರಾಯ ತಂದಿರುವಂತಹ ತೊಂದರೆ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ. ಒಂದ್ ಕಡೆ ವಾಹನ ಸವಾರರು ಅಲ್ಲಿ ಹೋಗೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಬಟ್ಟೆ ಅಂಗಡಿಗಳಿಗೂ ಸಹ ಮಳೆ ನೀರು ನುಗ್ಗಿದೆ. ಇನ್ನ ವಾಹನ ಸವಾರರು ಸಹ ಹೋಗೋದಕ್ಕೆ ಪರದಾಟವನ್ನ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಸಹ ನೀವು ಗಮನಿಸಿದ್ರೆ. ಇನ್ನ ಬಟ್ಟೆ ಅಂಗಡಿ ಒಳಗೂ ಅಪಾರ ಪ್ರಮಾಣದ ನೀರು ನುಗ್ಗಿದ್ದು ಅದನ್ನ ಹೊರಹಾಕೋಕೆ ಈಗ ಅವರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದ್ ಕಡೆ ಅಲ್ಲಿ ಮೊಣಕಾಲುದ್ದಕ್ಕೂ ನೀರು ಬಂದಿರೋದ್ರಿಂದ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಬಸವೇಶ್ವರ ನಗರದ ದೃಶ್ಯಾವಳಿಗಳು ಇದು. ಇನ್ನು ಬಿನ್ನಿಪೇಟೆಯಲ್ಲಿ ಭಾರಿ ಮಳೆಗೆ ಕಾಂಪೌಂಡ್ ಕುಸಿದಿದೆ. 5-6 ಗಾಡಿಗಳು ಜಖಂ ಆಗಿದೆ. ಮನೆಗಳಿಗೂ ಸಹ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಬಿನ್ನಿಪೇಟೆಯಲ್ಲಿ ಭಾರಿ ಮಳೆಗೆ ಕಾಂಪೌಂಡ್ ಕುಸಿದಿದೆ. ಹೀಗಾಗಿ 5-6 ಗಾಡಿಗಳು ಜಖಂಗೊಂಡಿದೆ. ಬಿನ್ನಿಪೇಟೆಯಲ್ಲಿ 2 ಗಂಟೆ ಸುರಿದಂತಹ ಮಳೆಗೆ ಆಗಿರುವಂತಹ ಸಮಸ್ಯೆ ಇದು. ಕಾಂಪೌಂಡ್ ಕುಸಿದಿದೆ. ಅಲ್ಲಿ ಪಾರ್ಕ್ ಮಾಡಿದ್ದಂತಹ 5-6 ಗಾಡಿಗಳು ಜಖಂಗೊಂಡಿವೆ. ಸದ್ಯ ನೀವು ಬಿನ್ನಿಪೇಟೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಮಳೆರಾಯ ಯಾವ ರೀತಿಯ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ಅಂತ. ಮಳೆ ಬಂದಿದೆ, ಅಲ್ಲಿನ ಕಾಂಪೌಂಡ್ ಕುಸಿದಿದೆ. ಹೀಗಾಗಿ ಅಲ್ಲಿ ಪಾರ್ಕ್ ಮಾಡಿದ್ದಂತಹ ವಾಹನಗಳು ಜಖಂಗೊಂಡಿವೆ. ಮತ್ತೊಂದ್ ಕಡೆ ಕರೆಂಟ್ ಕಂಬ, ವಿದ್ಯುತ್ ಕಂಬ ಸಹ ಅಲ್ಲಿ ವಾಲಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಮಳೆರಾಯನ ಆರ್ಭಟಕ್ಕೆ ಯಾವ ರೀತಿ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಕಾಂಪೌಂಡ್ ಕುಸಿದಿದೆ. ಹೀಗಾಗಿ ಅಲ್ಲಿ ನಿಲ್ಲಿಸಿದ್ದಂತಹ ಗಾಡಿಗಳು ಜಖಂಗೊಂಡಿವೆ. ಕಾಂಪೌಂಡ್ ಕುಸಿದು ಅಲ್ಲಿನ ವಾಹನಗಳು ಜಖಂಗೊಂಡಿದೆ. ಇದು ಅಲ್ಲದೆ ಅಲ್ಲಿ ಮನೆಗಳಿಗೂ ಸಹ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬಿನ್ನಿಪೇಟೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಕಾಂಪೌಂಡ್ ಕುಸಿದು ವಾಹನಗಳು ಜಖಂಗೊಂಡಿವೆ. ಅಲ್ಲಿ ಏನ್ ಪಾರ್ಕ್ ಮಾಡಿದ್ರು ಗಾಡಿಗಳು, ಗಾಡಿ ಮೇಲೆ ಕಾಂಪೌಂಡ್ ಕುಸಿದ ಪರಿಣಾಮ ಗಾಡಿಗಳು ಜಖಂಗೊಂಡಿವೆ. ಮತ್ತೊಂದ್ ಕಡೆ ವಿದ್ಯುತ್ ಕಂಬ ಸಹ ವಾಲಿದ್ದು, ಇದು ಯಾವ ಟೈಮ್ನಲ್ಲಿ ಬೇಕಾದ್ರೂ ಬೀಳಬಹುದು. ನಾಯಂಡಹಳ್ಳಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ರಸ್ತೆ ಎಲ್ಲ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾಯಂಡಹಳ್ಳಿ ರಸ್ತೆಯಲ್ಲಿ ನೀರು ತುಂಬಿ ಹರಿತಾ ಇದೆ. ಸದ್ಯ ನಾಯಂಡಹಳ್ಳಿಯಲ್ಲೂ ಸಹ ಇದೇ ಪರಿಸ್ಥಿತಿ. ನೀರಿನಲ್ಲೇ ಕೆಲ ವಾಹನಗಳು ಕೆಟ್ಟು ನಿಂತಿವೆ. ಹೀಗಾಗಿ ನಾಯಂಡಹಳ್ಳಿಯಲ್ಲೂ ಸಹ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಪಾರ ನೀರಿನಿಂದ ವಾಹನ ಸವಾರರು ಓಡಾಡೋದಕ್ಕೂ ಸಹ ಕಷ್ಟವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬೆಂಗಳೂರಿನಲ್ಲಿ ಒಂದೇ ಕಡೆ ಅಲ್ಲ, ನಾನಾ ಕಡೆ ಎಲ್ಲ ಕಡೆಯೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಯಂಡಹಳ್ಳಿಯಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣಾ. ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅರುಣಾ, ಸದ್ಯ ನೀವು ಯಾವ ಏರಿಯಾದಲ್ಲಿದ್ದೀರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಸಂಜೆಯಿಂದ ಆರಂಭಗೊಂಡಿರ್ತಕ್ಕಂತಹ ಮಳೆ ರಾತ್ರಿ ವೇಳೆಗೆ ಧಾರಾಕಾರವಾಗಿ ಸುರಿದಿದೆ. ಹೀಗಾಗಿ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿಯೂ ಕೂಡ ವರ್ಣದೇವ ಒಬ್ಬರಿಸಿ ಬರ್ತಿದ್ದಾನೆ. ನಾನಿವತ್ತು ಮೈಸೂರು ರೋಡ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇಲ್ಲಿ KR ಮಾರ್ಕೆಟ್ನಲ್ಲಿ ಇಂದ ಹಿಡಿದು ಸೆಟ್ಲೈಟ್ಗೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವಾಹನಗಳು ಈ ಮಟ್ಟಿಗೆ ಹೋಗ್ತಾ ಇದ್ದಾವೆ. ಆದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅಥವಾ ಒಂದು 10 ನಿಮಿಷದ ಮುಂಚಿತವಾಗಿ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಇರ್ತಕ್ಕಂಥ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಆದರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿಯೂ ಕೂಡ ವಾಹನಗಳ ಒಂದು ಸಂಚಾರವನ್ನು ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂಥ ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಎಷ್ಟೊತ್ತಿಗೆ ಬಂದ್ರಿ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನು ಮೇಡಮ್, ಸರಿ ಸುಮಾರು ಒಂದು 8 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ನಾನು RR ನಗರಕ್ಕೆ ಹೋಗಬೇಕಾಗಿತ್ತು. 8 ಗಂಟೆಯಿಂದ ಮಳೆ ಯಾವ ರೀತಿ ಬರ್ತಿದೆ ಅಂದರೆ ತುಂಬ ತೊಂದರೆ ಆಗ್ತಿದೆ ಮೇಡಮ್.
ಯಾವ ರೀತಿ ಸರಿಸುಮಾರು 1.5 ಕಿಲೋಮೀಟ್ರಿಂದ ತುಂಬ ಜಾಮ್ ಇದೆ ಸರ್. ತುಂಬ ತೊಂದರೆ ಅಂದರೆ ತುಂಬ ತೊಂದರೆ ಆಗ್ತಿದೆ. ಮನೆಗೆ ಇವತ್ತು ಹೋಗ್ತೀವೋ ಹೋಗಲ್ವೋ ಅನ್ನೋ ರೀತಿ ನಮ್ಗೆ ಆಗ್ತಿದೆ. ಇಲ್ಲಿರ್ತಕ್ಕಂಥ ವಾಹನ ಸವಾರರು ಕೂಡ ಸಾಕಷ್ಟು ಒಂದು ಜಾಮ್ನಿಂದಾಗಿ ತೊಂದರೆಯನ್ನು ಅನುಭವಿಸಿದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡಬಹುದಾಗಿದೆ ಇಲ್ಲಿ ಯಾವ ರೀತಿ ವೆಹಿಕಲ್ಗಳ ಒಂದು ಸ್ಲೋ ಮೂವ್ಮೆಂಟ್ ಇದೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇನ್ನು KR ಮಾರ್ಕೆಟ್ನಲ್ಲಿಯೂ ಕೂಡ ಸಾಕಷ್ಟು ಜನ ಕೂಡ ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಜೊತೆಗೆ ಕೆರೆಯಂತೆ ರಸ್ತೆಗಳು ಕೂಡ ಭಾಸವಾಗ್ತಾ ಇದ್ದಾವೆ. ಜೊತೆಗೆ ವ್ಯಾಪಾರಿಗಳಿರ್ಬೋದು, ಜನರು ಇರ್ಬೋದು, ಪರದಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಕೇವಲ ಮೈಸೂರು ರೋಡ್ ಮಾತ್ರವಲ್ಲ, ಇನ್ನು ಮೆಜೆಸ್ಟಿಕ್ ಭಾಗದಲ್ಲಿ ಇರಬಹುದು, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇರ್ಬೋದು, ಇದೇ ರೀತಿಯಾಗಿರ್ತಕ್ಕಂಥ ಒಂದು ಜಾಮನ್ನು ಕೂಡ ಕಾಣಬಹುದಾಗಿದೆ. ಒಂದು ಕಡೆ ಒಂದು ಭಾಗದಲ್ಲಿ ವೆಹಿಕಲ್ಸ್ಗಳ ಸಂಚಾರ ಅಷ್ಟಾಗಿ ಇಲ್ಲದೆ ಇದ್ರೂ ಕೂಡ ಮತ್ತೊಂದು ಭಾಗದಲ್ಲಿ ಅಂದರೆ ಸೆಟ್ಲೈಟ್ಗೆ ಹೋಗ್ತಕ್ಕಂತಹ ಒಂದು ವಾಹನ ಸವಾರರು ಕೂಡ ಸಾಕಷ್ಟು ಒಂದು ಪರದಾಟವನ್ನು ಕೂಡ ಅನುಭವಿಸಿದ್ದಾರೆ. ಈಗಾಗಲೇ ವಾಹನ ಸವಾರರು ಹೇಳಿದಂತೆ ಒಂದು ಅರ್ಧ ಗಂಟೆ ಕೂಡ 2 ಕಿಲೋಮೀಟರ್ಗೆ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅರ್ಪಿತಾ, ಧನ್ಯವಾದ ಅರುಣ ನಿಮ್ಮೆಲ್ಲ ಮಾಹಿತಿಗಾಗಿ.